ಇದನ್ನೆಲ್ಲ ಗದ್ದಡಿಸಿದ್ರಪ್ಪ ಅನ್ನುವಂಥ ಮಾತನ್ನು, ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಹಿಂದೆ ನಿವೃತ್ತರಾದಂಥ ಕೆ ಶಿವಕುಮಾರ್, ಎನ್ ಎಸ್ ಸತೀಶ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆರ್ ವಿ ನರಸೇಗೌಡ, ಕಾರ್ಯಪಾಲಕ ಇಂಜಿನಿಯರ್ ಸಿ ವಿರೂಪಾಕ್ಷಪ್ಪ, ಇವರೆಲ್ಲರು, ಇವ್ರ ಜೊತೆಗೆ ಇನ್ನೂ ಅನೇಕರು. ಈಗ ನಿಮಗೆ ಹೇಳಿದಂಗೆ ಈ ಬಿ ಕೆ ಎನ್ ಜಿ ಗೌಡಯ್ಯ, ಬಿ ಕೆ ಪವಿತ್ರ, ಎಂ ನಾಗರಾಜ, ಜಿ ಮುನಿ ನಾರಾಯಣ ಸ್ವಾಮಿ, ಸಿ ಜಯರಾಮ, ಟಿ ಡಿ ಮನಮೋಹನ, ವಿಜಯ ರಾಘವಣ್ಣ, ಪಿ ಸಿದ್ದಪ್ಪ, ಇವರೆಲ್ಲರ ವಿರುದ್ಧ ವಿಚಾರಣೆ ನಡೆದ. ಇವರೆಲ್ಲರೂ ಇದಕ್ಕೆ ಬಾಧ್ಯಸ್ಥರು. ಮತ್ತು ಈ ಕಾಂಟ್ರಾಕ್ಟ್ರ್ ಯಾರು ಗುತ್ತಿಗೆ ತೆಗೆದುಕೊಂಡ್ರು ಅವರು ದುಡ್ಡು ತುಂಬಲಿ, ಇಲ್ಲ ಈ ಇಂಜಿನಿಯರ್ಗಳು ತುಂಬಲಿ ಅಂತ. ಯಾಕಂದ್ರೆ ಸರ್ಟಿಫೈ ಮಾಡಿದವರು ಇವರು, ಎಲ್ಲ ಸರಿ ಅದ, ಬೆಸ್ಟ್ ಅದ ಅಂತೇಳಿ ಫೈನಲ್ ರಿಪೋರ್ಟ್ ಕೊಟ್ಟಂಥವ್ರು ಇವರು. ಅದಕ್ಕೆ ಇವರಿಂದ ವಸೂಲು ಮಾಡ್ಬೇಕಂತ ಸಜೆಷನ್ ಕೊಟ್ಟದ ಲೋಕಾಯುಕ್ತ. ಅದಕ್ಕೆ ಈಗ ಎಷ್ಟು ಹಾನಿ ಆಗ್ಯದ ಅನ್ನೋದು ಲೆಕ್ಕ ಕರೆಕ್ಟಾಗಿ ಕೊಡ್ರಿ ಅಂತೇಳಿ, ಎಷ್ಟು ಕೋಟಿ ಹೋಗ್ಯದ ಏನಂತೇಳಿ ಈಗ ಲೋಕೋಪಯೋಗಿ ಇಲಾಖೆಗೇನು ತಿಳಿಸದ. ಅಂದ್ರೆ ಇದರರ್ಥ ಒಟ್ಟಿನಲ್ಲಿ ಎಲ್ಲ ಕಡೆನೂ ಯಾವ ಬಿಲ್ಡಿಂಗ್ ಹೊಂಟ್ರು ಇವರೆಲ್ಲ ಇಂಥ ಮಂದಿ ಬೆನ್ನು ಹತ್ತಿಬಿಟ್ಟಿದ್ದಾರಂತ, ಇಂಜಿನಿಯರ್, ಕಳಪೆ ಇಂಜಿನಿಯರ್ಗಳು. ಇದರಿಂದ ರಾಜಕಾರಣಿಗಳು ಇದ್ದಾರಿಲ್ಲ ಅಂತಲ್ಲ, ಯಾಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಇದು ಇಡೀ ವ್ಯವಸ್ಥೆನ ಭ್ರಷ್ಟಗೊಂಡು ಬಿಟ್ಟದೆ. ಇವತ್ತು ವಿಕಾಸಸೌಧಕ್ಕೆ ಕೊಟ್ಟವ್ರು ಯಾರಪ್ಪ ನೀವು ಮಾಡ್ರಿ ಅಂತೇಳಿ. ಮತ್ತು ಅದರಲ್ಲೂ ನಮ್ಮ ರಾಜಕಾರಣಿಗಳು ಇವತ್ತು ಮೊದಲ ಅಡ್ವಾನ್ಸ್ ವಸೂಲು ಮಾಡಿಬಿಟ್ಟಿರ್ತಾರೆ ಕಮಿಷನ್ ತಮ್ಮ 20%, 30%, 40%. ಇವತ್ತಿನ 40% ಕಾಮನ್ ಆಗಿಬಿಟ್ಟದ. ಅದೇ ಕಾರಣಕ್ಕೆ 60, 80 ಅಂತ ನಮ್ಮ ಮೋದಿಯವರು ಸ್ವತಃ ಹೇಳ್ತಿದ್ರು, 80% ಅಂತೇಳಿ. ಅದು ಅವರ ಕ್ಷೇತ್ರಕ್ಕೂ ಸಂಬಂಧಿಸಿದ್ದಾನೆ. ಯಾಕಂದ್ರೆ ಅವರು ಒಬ್ಬ ರಾಜಕೀಯ ಲೀಡರ್. ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಅದ ಇಲ್ಲ ಅಂತ ತಿಳ್ಕೊಂಡು 80% ಅಂತ ಹೇಳೋದು. ಹಿಂದೆ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದ ಬಿ ಜೆ ಪಿ ಅಂತೇಳಿ 40% ಅಂತ ಹೇಳೋದು. ಈ ರೀತಿ ಆದಾಗ ಏನು ಹೇಳೋದು ಇದಕ್ಕಂತದೆ. ಕಳಪೆ ಕಾಮಗಾರಿ ಆಗೈತೆ, 6 ಮಂದಿ ಹೊಣೆ ಅಂತ ಒಬ್ಬರು ಅಂದ್ಕೊಳ್ಳಂತಾರೆ, 14 ಮಂದಿ ಕೂಡಿದಾರೆ ಅಂತ ಹೇಳ್ತಾರೆ. ಇದು ಎಲ್ಲರೂ ಒಟ್ಟು ಕಡೆಗೆ ಏನಾಗೋದಪ್ಪ ಅಂತಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರ ಹಾಕಿ ಗೊಳಮ್. ಅದು ಕಟ್ಟಡ ವೀಕ್ ಆಗಿದೆ ಅಂತ, ಕಳಪೆ. ಮುಂದಷ್ಟು ಚಂದ ಕಾಣ್ತದೆ, ಒಳಗೆಲ್ಲ ಡೊಗ್ಗರಿ ಬಿದ್ದಿದೆ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಇನ್ನು ಮತ್ತೆ ಮರಳಿ ಕಟ್ಟೋದ ಸಾಧ್ಯ ಅದನ್ನು ಅದನ್ನು ವಿಕಾಸಸೌಧ ನೆನಪಿಸ್ಕೊಂಡ್ರೆ ಗಾಬ ಆಗ್ತದೆ. ಅಲ್ಲ, ಇಂಥಲ್ಲಿ ಯಾಕ್ರಿ ಮಾಡ್ತಾರೆ ಇವರು? ಏನು ಇಂಥ ಮನಸ್ಥಿತಿಗಳು ಇವತ್ತು ಬೆಳೆದವಂತ. ಇದಕ್ಕೆಲ್ಲ ನಾವು ಮತದಾರರು ಇವತ್ತು ಮತ್ತೆ ಹೇಳೋದು ಎಚ್ಚರ